ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಲ್ಲಿ ಮಾರಾಟವಾದ ಟಾಪ್ 10 ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಒಟ್ಟು 1,93,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿದೆ. ಕಳೆದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಒಟ್ಟು 1,70,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟವಾಗಿತ್ತು. ಅಂದ್ರೆ ಮೇ ತಿಂಗಳಿಗಿಂತನೂ ಜೂನ್ ತಿಂಗಳಲ್ಲಿ ಬರೋಬ್ಬರಿ 23,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಜಾಸ್ತಿ ಮಾರಾಟ ಆಗಿದೆ. ಕಾರಣ ಏನಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿರೋದಂತೂ ಖಂಡಿತವಾಗ್ಲೂ ಅಲ್ಲ. ಈ ದರಿದ್ರ ಸರ್ಕಾರದವರು ದಿನಕ್ಕೊಂದು ತರ್ತಿರೋಂತ ಕಿತ್ತೋಗಿರೋ ಪ್ಲಾನ್ ಇಂದ ಇಷ್ಟು ದಿವಸ ಈ ದರಿದ್ರ ಸರ್ಕಾರ ಏನಂತಿತ್ತು, ಎಥನಾಲ್ 20 ತಗೋಬರ್ತೀವಿ ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ ಎಥನಾಲ್ 30 ತಗೋಬರ್ತೀವಿ, ಎಥನಾಲ್ 85 ತಗೋಬರ್ತೀವಿ, ಎಥನಾಲ್ 100 ತಗೋಬರ್ತೀವಿ. ನೀವು ಇನ್ಮೇಲಿಂದ ಡೈರೆಕ್ಟ್ ಆಗಿ ಕಬ್ಬಿನ ಜ್ಯೂಸ್ನೇ ಹಾಕೊಂಡು ನೀವು ಗಾಡಿ ಓಡಿಸ್ಬೋದು, ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಜನ ಎಷ್ಟು ರೋಸ್ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಜನ ಎದ್ನೋ ಬಿದ್ನೋ ಅಂತ ಓಡೋಗಿ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋತಾ ಇದ್ದಾರೆ. ಇತ್ತೀಚೆಗೆ ನೀವೇನಾದ್ರೂ ಪೆಟ್ರೋಲ್ ಬಂಕ್ ಹೋದ್ರೆ ಅಲ್ಲೊಂದು ಪೋಸ್ಟರ್ ಅಂಟಿಸಿರ್ತಾರೆ. ಏನಪ್ಪಾ ಅಂದ್ರೆ ಈ ಮಳೆಗಾಲದಲ್ಲಿ ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ಗೆ ಯಾವುದೇ ಕಾರಣಕ್ಕೂ ನೀರು ಸೇರದಿರೋ ರೀತಿಲಿ ನೋಡ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ಗೆ ಏನಾದ್ರೂ ನೀರು ಹೋದ್ರೆ ಆಗ ಪೆಟ್ರೋಲ್ ಅಲ್ಲಿರುವಂತ ಎಥನಾಲ್ ಸಪರೇಟ್ ಆಗಿ ಅದು ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಆಗ ನಿಮ್ಮ ಗಾಡಿಯ ಇಂಜಿನ್ ಸ್ಟಾರ್ಟ್ ಆಗೋದಿಲ್ಲ. ಈ ರೀತಿಯಾದಂತಹ ಡಿಸ್ಕ್ಲೈಮರ್ಗಳನ್ನ ಎಲ್ಲಾ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಅಂಟಿಸ್ತಾ ಇದ್ದಾರೆ. ನೋಡಿ ಎಂತ ಕರ್ಮ ಇದು. ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಟ್ಯಾಕ್ಸ್ ಕಟ್ತೀವಿ, ಪೆಟ್ರೋಲ್ ಟ್ಯಾಕ್ಸ್ ಕಟ್ತೀವಿ, ನಾವು ಕಷ್ಟಪಟ್ಟು ದುಡ್ದು ಗಾಡಿ ತಗೋತೀವಿ. ಇವೆಲ್ಲ ಆದ್ಮೇಲೂ ನೆಮ್ಮದಿಯಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ಓಡಿಸೋದ ಅಂತ ಅಂದ್ರೆ ಈ ತೊಂದರೆಗಳು. ಇದರಿಂದ ಜನ ಪೆಟ್ರೋಲ್ ಗಾಡಿ ಸವಾಸ ಬೇಡ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳ ಕಡೆ ಮುಖ ಮಾಡಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಜಾಸ್ತಿ ತಗೋತಾ ಇದ್ದಾರೆ. ನನಗೊಂದು ಅನುಮಾನ, ಈಗ ನಾವು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕಾ, ಇಲ್ಲ ಡೈರೆಕ್ಟ್ ಆಗಿ ಕಬ್ಬಿನ ಜ್ಯೂಸ್ ಅಂಗಡಿಗೆ ಹೋಗಿ ಕಬ್ಬಿನ ಜ್ಯೂಸ್ ಹಾಕಿಸ್ಕೊಂಡು ಗಾಡಿ ಓಡಿಸ್ಬೋದಾ ಅಂತ. ಈಗ ಟಾಪ್ 10 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ನೋಡಕ್ ಹೋದ್ರೆ 10ನೇ ಸ್ಥಾನದಲ್ಲಿರುವಂತ ಕಂಪ್ನಿ ಬಂದು ಬೌನ್ಸ್ ಇನ್ಫಿನಿಟಿ ಅವರು ಮೇ ತಿಂಗಳಲ್ಲಿ 1,340 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಈ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ 1,278 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.7% ಇದೆ. ಬೌನ್ಸ್ ಇನ್ಫಿನಿಟಿ ಶೋರೂಮ್ಗಳು ಹೆಚ್ಚು ಕಮ್ಮಿ ಎಲ್ಲ ಕಡೆ ಮುಚ್ಚೋಗಿದೆ. ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಡೆಲಿವರಿ ಬಾಯ್ಸ್ ಗಳಿಗೆ ಬಾಡಿಗೆ ಆಧಾರದ ಮೇಲೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಾನು 4-5 ಜನ ಡೆಲಿವರಿ ಬಾಯ್ಸ್ಗಳನ್ನ ವಿಚಾರಿಸಿದೆ. ಅವ್ರೇನ್ ಹೇಳಿದ್ರು ಅಂದ್ರೆ ಬೌನ್ಸ್ ಇನ್ಫಿನಿಟಿ ಗಾಡಿಗಳು ಚೆನ್ನಾಗಿದೆ, ಆದ್ರೆ ರೆಂಟ್ ಜಾಸ್ತಿ, ತಿಂಗಳ ಬಾಡಿಗೆ ತುಂಬಾ ಜಾಸ್ತಿ. ಇವರಲ್ಲಿ 2 ಮಾಡೆಲ್ ಇದೆ, ಒಂದು ಲೋ ಸ್ಪೀಡ್ ಮಾಡಲು, ಇನ್ನೊಂದು ಹೈ ಸ್ಪೀಡ್ ಮಾಡಲು. ಲೋ ಸ್ಪೀಡ್ ಮಾಡಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 25 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿ ಹೋಗುತ್ತೆ. ಈ ಗಾಡಿಗೆ ತಿಂಗಳಿಗೆ ಕನಿಷ್ಠ ಅಂದ್ರೂ 6,000 to 6,500 ರೂಪಾಯಿ ಬಾಡಿಗೆ ಇಸ್ಕೋತಾರೆ. ಅದೇನಾದ್ರೂ ನೀವು ಹೈ ಸ್ಪೀಡ್ ಗಾಡಿ ತಗೋತೀನಿ ಅಂದ್ರೆ ನೀವು ಮ್ಯಾಕ್ಸಿಮಮ್ ಒಂದು 55 ಕಿಲೋಮೀಟರ್ ಸ್ಪೀಡ್ ತನಕ ಈ ಗಾಡಿಲಿ ಹೋಗ್ಬೋದು. ಈ ಗಾಡಿಗೆ ತಿಂಗಳಿಗೆ ಕನಿಷ್ಠ ಅಂದ್ರು 8,000 to 9,000 ರೂಪಾಯಿ ತನಕ ಬಾಡಿಗೆ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ, ತಿಂಗಳಿಗೆ 6,000 to 9,000 ರೂಪಾಯಿ ತನಕ ಬಾಡಿಗೆ ತಗೋತಾ ಇದ್ದಾರೆ ಅಂದ್ರೆ ಅದ್ರ ಬದಲಾಗಿ ನೀವು EMI ಲಾಗಿ ನೀವು ಗಾಡಿ ತಗೊಂಡ್ರೆ 2 ವರ್ಷದಲ್ಲಿ ನಿಮ್ ಗಾಡಿನೇ ಸ್ವಂತ ಆಗ್ಬಿಡುತ್ತೆ. ಆದ್ರೆ ಏನಾಗುತ್ತೆ ಗೊತ್ತಾ, ಈ ಬೌನ್ಸ್ ಇನ್ಫಿನಿಟಿಯ ಗಾಡಿಗಳನ್ನ ಯಾರು ಬಾಡಿಗೆ ತಗೋತಾರೆ ಅಂದ್ರೆ ಮುಖ್ಯವಾಗಿ ಈ ಬಿಹಾರ್, ವೆಸ್ಟ್ ಬೆಂಗಾಲು, UP ಇಂದ ಜನ ಬಂದಿರ್ತಾರಲ್ಲ ಅವ್ರುಗಳು ಈ ಗಾಡಿನ ಬಾಡಿಗೆ ತಗೋತಾರೆ. ಯಾಕಂದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರೋದಿಲ್ವಲ್ಲ, ಅವ್ರ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ದಿರೋದ್ರಿಂದ ಅವ್ರಿಗೆ ಲೋನ್ ಆಗೋದಿಲ್ಲ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಬೌನ್ಸ್ ಇನ್ಫಿನಿಟಿ ಗಾಡಿಗಳನ್ನ ಬಾಡಿಗೆ ತಗೋತಾರೆ. ಅವ್ರ ಬರೋ ದುಡ್ಡಲ್ಲಿ, ಅವ್ರಿಗೆ ಬರೋ ಆದಾಯದಲ್ಲಿ ತಿಂಗಳಿಗೆ 6,000 to 9,000 ರೂಪಾಯಿ ತನಕ ಬಾಡಿಗೆ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ನನಗೊಂದು ಸ್ವಲ್ಪ ಅನ್ಸಿದೇನಪ್ಪ ಅಂದ್ರೆ ಸ್ವಲ್ಪ ಬಾಡಿಗೆ ಜಾಸ್ತಿ ಆಯ್ತು. ಅಟ್ಲೀಸ್ಟ್ ಇವ್ರು ಒಂದ್ ಸ್ವಲ್ಪ ಬಾಡಿಗೆ ಕಮ್ಮಿ ಮಾಡಬೇಕು. ಯಾಕಂದ್ರೆ ತಿಂಗಳಿಗೆ ಕನಿಷ್ಠ 6,000 ಅಂತ ಅಂದ್ರೂ ವರ್ಷಕ್ಕೆ 72,000 ರೂಪಾಯಿ. ಬೌನ್ಸ್ ಇನ್ಫಿನಿಟಿ ಗಾಡಿನೇ 72,000 ಬರ್ತಿದ್ರಿ ಒಂದ್ ಟೈಮಲ್ಲಿ. ಸರಿ 72 ಅಲ್ಲ, 84,000 ರೂಪಾಯಿ. 84,000 ರೂಪಾಯಿ ಸ್ಟಾರ್ಟಿಂಗ್ ಲಾಂಚಿಂಗ್ ಪ್ರೈಸ್ 84,000 ರೂಪಾಯಿ ಬಿಟ್ಟಿದ್ರು. ಇದೊಂದು ಸ್ವಲ್ಪ ಓವರ್ ಆಯ್ತು, ಒಂದ್ ಸ್ವಲ್ಪ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು. ಇನ್ನು 9ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಸಿಂಪಲ್ ಎನರ್ಜಿ ಕಂಪ್ನಿಯವರು ಮೇ ತಿಂಗಳಲ್ಲಿ 1,290 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ 1,360 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.7% ಇದೆ. ಸಿಂಪಲ್ ಎನರ್ಜಿ ಕಂಪ್ನಿಯವರು ತಿಂಗಳಿಗೆ ಆವರೇಜ್ ಆಗಿ 1,000 to 1,500 ತನಕ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಜಾಸ್ತಿ ಇವರು ಹೇಳ್ಕೊಳ್ಳೋ ಮಟ್ಟಿಗೆ ಎಲೆಕ್ಟ್ರಿಕ್ ಗಾಡಿಗಳು ಮಾರಾಟ ಆಗ್ತಿಲ್ಲ. ಕಾರಣ ಏನಂದ್ರೆ ಈ ಕಂಪ್ನಿ ಶುರು ಆಗಿದ್ದು 2019ರಲ್ಲಿ. ಇವರು ಅಫಿಷಿಯಲ್ ಆಗಿ 2021 ಆಗಸ್ಟ್ 15ನೇ ತಾರೀಕು ಬುಕ್ಕಿಂಗ್ ನ ಓಪನ್ ಮಾಡಿದ್ರು. ಆ ಟೈಮಲ್ಲಿ ಈ ಕಂಪ್ನಿಲಿ ಬರೋಬ್ಬರಿ 30,000 ಜನ ಈ ಗಾಡಿನ ಬುಕ್ಕಿಂಗ್ ಮಾಡಿದ್ರು. ಅದಾದ್ಮೇಲೆ 2022 ಮಾರ್ಚ್ ಬರೋ ಅಷ್ಟೊತ್ತಲ್ಲಿ ಬರೋಬ್ಬರಿ 50,000 ಜನ ಈ ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಗಾಡಿನ ಬುಕ್ ಮಾಡಿದ್ರು. ಆದ್ರೆ ಏನಾಯ್ತು ಅಂದ್ರೆ ಅದಾದ್ಮೇಲಿಂದ 1 ವರ್ಷ ಈ ಕಂಪ್ನಿ ಮತ್ತೆ ಈ ಕಂಪ್ನಿಯ CEO ಇಬ್ರು ಕೂಡ ನಾಪತ್ತೆ ಆಗ್ಬಿಟ್ರು.
ಆಗ್ಬಿಟ್ರು. ಅಷ್ಟೇ ಅಲ್ಲದೆ ಒಂದು ಟೈಮಲ್ಲಿ ಚೆನ್ನಾಗಿ ದುಡ್ಡು ತಿನ್ನಿಸಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೈಲೆಲ್ಲ ಈ ಕಂಪ್ನಿ ಆಗಿದೆ ಹೀಗಿದೆ ಅಂತೆಲ್ಲ ಹೇಳಿಸ್ತಿದ್ರಲ್ಲ, ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಒಂದ್ ಟೈಮ್ ಆದ್ಮೇಲೆ ಬಂದು ಈ ಕಂಪ್ನಿ ಬಗ್ಗೆ ನಮ್ಗೆ ಕೇಳಬೇಡಿ, ಈ ಕಂಪ್ನಿ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಬರೀ ಆ ಕಂಪ್ನಿನ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಅಷ್ಟೇ, ಈ ರೀತಿ ಹೇಳಕ್ ಶುರು ಮಾಡಿದ್ರು. ಇದರಿಂದ ತುಂಬಾ ಜನ ಬುಕ್ಕಿಂಗ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ಇನ್ನೊಂದಷ್ಟು ಜನ ಹೋಗ್ಲಿ ಬಿಡು ಬುಕ್ಕಿಂಗ್ ಅಮೌಂಟ್ ಮಿಕ್ಕಿದ ದುಡ್ಡು ಉಳಿತಲ್ಲ ಅನ್ನೋ ರೀತಿಲಿ ಸುಮ್ಮನೆ ಆಗ್ಬಿಟ್ರು. ಅಷ್ಟೇ ಅಲ್ಲದೆ 2022ರಲ್ಲಿ ಕಾಂಪಿಟೇಷನ್ ಕಮ್ಮಿ ಇತ್ತು. ಈಗ ಆಗಲ್ಲ, ಈಗ ಹೆವಿ ಕಾಂಪಿಟೇಷನ್ ಇದೆ. ಈ ಕಂಪ್ನಿಯ ಗಾಡಿ ರೇಟೇ ಹತ್ತತ್ರ 1,60,000 ಇದೆ. ಇವತ್ತು 1,60,000 ನಿಮ್ಗೆ TVS IQ ಬೇಸ್ ಬರುತ್ತೆ, ಬಜಾಜ್ ಚೇತಕ್ ಬರುತ್ತೆ, ಹೀರೋ ವಿಡೋ ಬರುತ್ತೆ. ಅಷ್ಟೇ ಅಲ್ಲ, ನೀವು ಏತರ್ 450S ಕೂಡ ಬರ್ಬೋದು, ಬೇಸ್ ಮಾಡಲ್ ಕೂಡ ಗಾಡಿ ಬರ್ಬೋದು. ಮತ್ತೆ ಜನ ಯಾಕೆ ಈ ಗಾಡಿ ತಗೋತಾರೆ ಅಂದ್ರೆ ಇವ್ರು ಮಾಡಿದ ತಪ್ಪೇನಂದ್ರೆ 2023ರಲ್ಲಿ 1 ವರ್ಷ ಎಕ್ಸಾಕ್ಟ್ 1 ವರ್ಷ ಈ ಕಂಪ್ನಿ CEO ಕೂಡ ನಾಪತ್ತೆ ಆಗಿದ್ರು, ಈ ಕಂಪ್ನಿ ಕೂಡ ನಾಪತ್ತೆ ಆಗ್ಬಿಟ್ಟಿತ್ತು. ಜನ ಎಲ್ಲೋದ್ರು ಅಂತ ಕೇಳಕ್ ಶುರು ಮಾಡಿದ್ರು. ಹತ್ತತ್ರ 50,000 ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಗಾಡಿನ ಬುಕ್ ಮಾಡಿದ್ರು. ಸಡನ್ ಆಗಿ ಕಂಪ್ನಿ ನಾಪತ್ತೆ ಆಯ್ತು, ಜನರು ನಂಬಿಕೆ ಕಳ್ಕೊಂಡ್ರು. ಅದಾದ್ಮೇಲಿಂದ ಇವತ್ತವರೆಗೂ ಕೂಡ ಕಂಪ್ನಿ ಹೇಳ್ಕೊಳ್ಳೋ ಮಟ್ಟಿಗೆ ಗಾಡಿಗಳನ್ನ ಸೇಲ್ ಮಾಡೋಕ್ಕೆ ಕಷ್ಟಪಡ್ತಾ ಇದೆ. ಇನ್ನು 8ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಬಿಗಾಸ್ ಆಟೋ. ಬಿಗಾಸ್ ಆಟೋ ಅವರು ಮೇ ತಿಂಗಳಲ್ಲಿ 3,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ 3,900 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2% ಇದೆ. ಬಿಗಾಸ್ ಆಟೋ ಕಂಪ್ನಿ ಓನರ್ ಬಂದು RR ಕೇಬಲ್ ಅಂತ ಇದೆಯಲ್ಲ, ಆ ಓನರೇ ಕೂಡ ಬಿಗಾಸ್ ಆಟೋ ಓನರು. ಇತ್ತೀಚೆಗೆ ಬಿಗಾಸ್ ಕಂಪ್ನಿಯವರು 161 ಕೋಟಿ ರೂಪಾಯಿಯಷ್ಟು ಫಂಡ್ ನ ರೈಸ್ ಮಾಡಿದ್ದಾರೆ ಡೀಲರ್ಶಿಪ್ಗಳನ್ನ ಹೊಸದಾಗಿ ಓಪನ್ ಮಾಡಬೇಕು ಅಂತ ಹೇಳಿ. ನನ್ನ ಪ್ರಕಾರ ಇದು ಬ್ಯಾಂಗ್ಳೂರಲ್ಲಿ ಜಾಸ್ತಿ ಸೇಲ್ ಆಗಲ್ಲ ಈ ಗಾಡಿ, ಯಾಕಂದ್ರೆ ನಾನು ಈ ಗಾಡಿಗಳನ್ನ ಬೆಂಗಳೂರಲ್ಲಿ ನೋಡಿರೋದು ಕಮ್ಮಿ, ಆದ್ರೆ ಇವ್ರದ್ದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ ಆಗುತ್ತೆ. ಇತ್ತೀಚೆಗೆ ಇವರು ರಾಜಸ್ಥಾನ್ ರಾಯಲ್ಸ್ ಜೊತೆ ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ನನ್ನ ಪ್ರಕಾರ ಈ ಕಂಪ್ನಿ ಸೌತ್ ಇಂಡಿಯಾಗಿಂತನೂ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ ಆಗುತ್ತೆ. ಈ ಕಂಪ್ನಿ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ, ನಿಮ್ಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 7ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ರಿವರ್ ಮೊಬಿಲಿಟಿ. ರಿವರ್ ಮೊಬಿಲಿಟಿ ಅವರು ಮೇ ತಿಂಗಳಲ್ಲಿ 3,700 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಹಾಗೇನೆ ಜೂನ್ ತಿಂಗಳಲ್ಲಿ 4,350 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2.3% ಇದೆ. ಇತ್ತೀಚೆಗೆ ರಿವರ್ ಮೊಬಿಲಿಟಿ ಅವರು ರಿವರ್ ಇಂಡಿಲಿ ಹೊಸದಾಗಿ ಜನರೇಷನ್ 3 ಅನ್ನುವಂತ ಹೊಸ ಸೀರೀಸ್ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಲ್ರೆಡಿ. ಬಟ್ ಒಂದು ಸಮಸ್ಯೆ ಏನ್ ಗೊತ್ತಾ, ರಿವರ್ ಮೊಬಿಲಿಟಿಲಿ ಇವ್ರ ಹತ್ರ ಇರೋದು ಒಂದೇ ಒಂದು ಮಾಡೆಲ್ ಗಾಡಿ, ಅದು ರಿವರ್ ಇಂಡಿ. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿ ಅಂತ ಮಾಡಲ್ ಇಲ್ಲ. ಹತ್ತತ್ರ ರಿವರ್ ಮೊಬಿಲಿಟಿ ಒಂದು 4 ವರ್ಷ ಆಗಿದೆ. ಆಲ್ರೆಡಿ ನೀವು ನೋಡಿದ್ರೆ TVS ಅಲ್ಲಿ 3 ಮಾಡೆಲ್ ಇದೆ, ಏತರ್ ಅಲ್ಲಿ 2+1 ಆಲ್ರೆಡಿ 2 ಇದೆ. ಮುಂದಿನ ತಿಂಗಳು ಏತರ್ EL ಬರ್ತಾ ಇದೆ. ಹೀರೋ ವಿಡಾದಲ್ಲಿ 2 ಮಾಡೆಲ್ ಇದೆ. ಬಟ್ ರಿವರ್ ಮೊಬಿಲಿಟಿಲಿ ಇರೋದು ಒಂದೇ ಮಾಡೆಲ್, ಅದು ರಿವರ್ ಇಂಡಿ. ಅದರಲ್ಲೇ ಜನರೇಷನ್ ನ ಚೇಂಜ್ ಮಾಡಿ ಹೊಸ ಸೀರೀಸ್ ಅಲ್ಲಿ ಬಿಡ್ತಾ ಇದಾರೆ ಅಷ್ಟೇ ಹೊರತು ಇವರು ಹೊಸ ಮಾಡೆಲ್ ಗಾಡಿಗಳನ್ನ ಬಿಡಬೇಕು. ಯಾಕಂದ್ರೆ ಆಲ್ರೆಡಿ ಬಂದು 4 ವರ್ಷ ಆಗಿದೆ. ಇರೋ ಒಂದೇ ಮಾಡೆಲ್ ಅಲ್ಲಿ ಒಂದ್ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಮಾರೋದು ಅಷ್ಟೇನ್ ಚೆನ್ನಾಗಿರಲ್ಲ. ಹೊಸ ಮಾಡೆಲ್ ಬಿಟ್ರೇನೆ ಇವ್ರದ್ದು ಇನ್ನೂ ಕೂಡ ಸೇಲ್ಸ್ ಜಾಸ್ತಿ ಆಗೋದು. ಇನ್ನು 6ನೇ ಸ್ಥಾನದಲ್ಲಿರುವಂತ ಕಂಪ್ನಿ ಬಂದು ಗ್ರೀವ್ಸ್ ಆಂಪಿಯರ್. ಗ್ರೀವ್ಸ್ ಆಂಪಿಯರ್ ಅವರು ಮೇ ತಿಂಗಳಲ್ಲಿ ಒಟ್ಟು 7,600 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ 10,000 ಗಡಿ ದಾಟಿದ್ದಾರೆ. ಜೂನ್ ತಿಂಗಳಲ್ಲಿ ಗ್ರೀವ್ಸ್ ಆಂಪಿಯರ್ ಅವರು ಒಟ್ಟು 10,900 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 5.6% ಇದೆ. ಗ್ರೀವ್ಸ್ ಆಂಪಿಯರ್ ಅವರು ಮೊಟ್ಟ ಮೊದಲ ಬಾರಿಗೆ ತಿಂಗಳಿಗೆ 10,000ಕ್ಕೂ ಹೆಚ್ಚಿನ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮೊಟ್ಟ ಮೊದಲ ಬಾರಿಗೆ ಮಾರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದುವರೆಗೆ ಅವರು ಒಟ್ಟು 4 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಕಂಪ್ನಿಯವರು ಏನ್ ಹೇಳೋದು ಅಂದ್ರೆ, ನಮ್ಮ ಕಂಪ್ನಿಯ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ಕಿಲೋಮೀಟರ್ ತನಕ ನಮ್ಮ ಕಂಪ್ನಿಯ ಬ್ಯಾಟ್ರಿ ಏನಿದೆ ಅದು ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾ ತುಂಬಾ ಜನ ಕೇಳಿರೋ ಮಟ್ಟಿಗೆ ಅಷ್ಟೊಂದೆಲ್ಲ ಬರೋದಿಲ್ಲ ಸರ್. ಮ್ಯಾಕ್ಸಿಮಮ್ ಅಂದ್ರೆ ಒಂದು 40,000 ರಿಂದ 50,000 ಕಿಲೋಮೀಟರ್ ತನಕ ಓಡಿಸಬಹುದು, ಅದಾದ್ಮೇಲಿಂದ ರಿಪೇರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ವಿಷಯ ಏನ್ ಗೊತ್ತಾ, 4 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಇದುವರೆಗೆ ಮಾರಾಟ ಮಾಡಿದ್ದಾರೆ ಗ್ರೀವ್ಸ್ ಆಂಪಿಯರ್ ಅವರು. ಇದು ಕಂಪ್ನಿ ತುಂಬಾ ಹಳೆ ಕಂಪ್ನಿ. 2011ರಲ್ಲಿ ತಮಿಳುನಾಡಲ್ಲಿ ಆಂಪಿಯರ್ ಅನ್ನೋ ಹೆಸರಲ್ಲಿ ಶುರು ಆಯ್ತು. 2018ಅಲ್ಲಿ ಗ್ರೀವ್ಸ್ ಅನ್ನೋ ಕಂಪ್ನಿ ಇದನ್ನ ಟೇಕ್ ಓವರ್ ತಗೋತು. ಅದಾದ್ಮೇಲಿಂದ ಇದ್ರ ಲಕ್ಕೆ ಚೇಂಜ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಗಾಡಿಗಳು ಸೇಲ್ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಇವರು ಆವರೇಜ್ ಆಗಿ ಒಂದು 5,000 ರಿಂದ 6,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ತಿದ್ರು. ಇದೇ ಮೊದಲ ಬಾರಿಗೆ 10,000ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ನನ್ನ ಪ್ರಕಾರ ಇವರೊಂಚೂರು ಇಂಪ್ರೂವ್ ಮಾಡಿಕೊಂಡು ಶೋರೂಮ್ಗಳನ್ನ ಜಾಸ್ತಿ ಓಪನ್ ಮಾಡಬೇಕು. ಇವ್ರ ಹತ್ರ 400 ಶೋರೂಮ್ ಇದೆ. ಇವ್ರ ಇದನ್ನೇನಾದ್ರೂ ಇನ್ನೂ ಜಾಸ್ತಿ ಮಾಡಿ 1,000 ಶೋರೂಮ್ ಓಪನ್ ಮಾಡಿ ಅದ್ರ ಜೊತೆಗೆ ಕ್ವಾಲಿಟಿ ಇನ್ನೊಂಚೂರು ಇಂಪ್ರೂವ್ ಆಗಬೇಕು. ಯಾಕಂದ್ರೆ ತುಂಬಾ ಜನ ಕೇಳಿದೀನಿ, ಸರ್ ಒಂದು 30,000 ತನಕ ಚೆನ್ನಾಗಿ ಓಡುತ್ತೆ ಗಾಡಿ, ಅದಾದ್ಮೇಲಿಂದ ಸಣ್ಣ ರಿಪೇರಿ ಬರಕ್ ಶುರು ಆಗುತ್ತೆ ಅಂತಾರೆ. ದಯವಿಟ್ಟು ಒಂದ್ ಸ್ವಲ್ಪ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ. ಕನಿಷ್ಠ ಅಂದ್ರೆ ಒಂದು 50,000 ಕಿಲೋಮೀಟರ್ ತನಕ ಏನು ಪ್ರಾಬ್ಲಮ್ ಬರಲ್ಲ ಅಂದ್ರೆ ನಿಮ್ ಗಾಡಿ ತಿಂಗಳಿಗೆ ಮಿನಿಮಮ್ ಅಂದ್ರೆ ಒಂದು 20,000 ರಿಂದ 25,000 ಸೇಲ್ ಆಗುತ್ತೆ. ಓಲಾನ ಓವರ್ಟೇಕ್ ಮಾಡಿ ಖಂಡಿತವಾಗ್ಲೂ ಈ ಕಂಪ್ನಿ 4ನೇ ಪ್ಲೇಸ್ ಇಲ್ಲ 5ನೇ ಪ್ಲೇಸ್ ಬರುತ್ತೆ. ಈಗ 6ನೇ ಪ್ಲೇಸ್ ಅಲ್ಲಿ ಇದೆ. 5 ಅಥವಾ 4ನೇ ಪ್ಲೇಸ್ ಖಂಡಿತವಾಗ್ಲೂ ಆಂಪಿಯರ್ ಗ್ರೀವ್ಸ್ ಹೋಗೇ ಹೋಗುತ್ತೆ. ಇನ್ನು 5ನೇ ಸ್ಥಾನದಲ್ಲಿರುವಂತ ಕಂಪ್ನಿ ಬಂದು ಓಲಾ ಎಲೆಕ್ಟ್ರಿಕ್.
ಓಲಾ ಎಲೆಕ್ಟ್ರಿಕ್ ಅವರು ಮೇ ತಿಂಗಳಲ್ಲಿ 15,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದರು. ಜೂನ್ ತಿಂಗಳಲ್ಲಿ 16,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಓಲಾ ಎಲೆಕ್ಟ್ರಿಕ್ ಅವರ ಮಾರ್ಕೆಟ್ ಶೇರ್ ಬಂದು 8.3% ಇದೆ. ಇತ್ತೀಚೆಗೆ ಓಲಾ ಕಂಪ್ನಿ ವಿರುದ್ಧ ಸೇಬಿ ಅವರು ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರು ಏನಿದ್ದಾರೆ ಅವರು ಇವ್ರ ವಿರುದ್ಧ ಕೇಸ್ನ ದಾಖಲಿಸಿದ್ದಾರೆ. ಏನ್ ಕೇಸು ಅಂದ್ರೆ ಇವರು 2025ರಲ್ಲಿ IPO ಬರೋ ಸಂದರ್ಭದಲ್ಲಿ ಬರೀ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಇವ್ರ ಹತ್ರ ಇದ್ದಂತ ಒಟ್ಟು ಶೋರೂಮು 429. ಆದ್ರೆ IPO ಬರೋ ಸಂದರ್ಭದಲ್ಲಿ ನಮ್ಮ ಹತ್ರ ಒಟ್ಟು 3,200 ಶೋರೂಮ್ಗಳಿದೆ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಫೆಬ್ರವರಿ 2025ರಲ್ಲಿ ಬರೀ 5,000 ಅಷ್ಟೇ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿರೋದು. ಆದ್ರೆ ನೀವು 25,000ಕ್ಕಿಂತ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿ ಕೊಟ್ಟಿದ್ದೀರಾ. ಈ ರೀತಿ ಅನೇಕ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ನೀವು ಶೇರ್ ಮಾರ್ಕೆಟಿಗೆ ಬಂದಿದ್ದೀರಾ. ಆದ್ರಿಂದ ನಿಮ್ಮ ಮೇಲೆ ಯಾಕೆ ನಾವು ಕೇಸ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ಗೆ ಉತ್ತರ ಕೊಟ್ಟಿರೋಂಥ ಓಲಾ ಕಂಪ್ನಿಯವರು ಏನೋ ಹೇಳ್ತಿನೋ ಕೆಲಸ ಮಾಡ್ಕೊಬಿಟ್ಟಿದೀವಿ, ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮ ತಪ್ಪುಗಳನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕಬಿಡಿ, ಅದೇನೈತೆ ಫೈನ್ ಅಂತ ಹೇಳಿ ನಾವು ಕಟ್ಕೋತೀವಿ ಅಂತ ಹೇಳ್ಬಿಟ್ಟು ಓಲಾ ಕಂಪ್ನಿ ಉತ್ತರ ಕೊಟ್ಟಿದೆ. ಇದಕ್ಕೆ ಸೇಬಿ ಅವರು ಇದೆಲ್ಲ ಆಗೋದಿಲ್ಲ, ನಿಮ್ಮ ವಿರುದ್ಧ ನಾವು ದೂರು ದಾಖಲಿಸ್ತೀವಿ, ನಿಮ್ಮ ವಿರುದ್ಧ ನಾವು ದೊಡ್ಡದಾಗೇನೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ನೋಡಿ, ಒನ್ ಟೈಮಲ್ಲಿ ಓಲಾ ಕಸ್ಟಮರ್ಗಳು ಕಷ್ಟ ಅನುಭವಿಸಿದ್ರು. ಅದಾದ್ಮೇಲಿಂದ ಓಲಾ ಶೇರ್ ತಗೊಂಡಿದ್ರಲ್ಲ ಅವ್ರುಗಳು ಇನ್ವೆಸ್ಟರ್ಸ್ಗಳೆಲ್ಲ ಕಷ್ಟ ಅನುಭವಿಸಿದ್ರು. ಈಗ ನೋಡಿದ್ರೆ ಗೋರ್ಮೆಂಟೇ ಕಷ್ಟ ಅನುಭವಿಸ್ತದೆ. ಯಾಕಂದರೆ ಗೋರ್ಮೆಂಟಿಂದ 100 ಕೋಟಿ ಇನ್ಸೆಂಟಿವ್ಗಳನ್ನ ತಗೊಂಡಿದೆ. ಅಷ್ಟೇ ಅಲ್ಲದೆ ಸೇಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ ಅವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟು IPO ಮಾಡಿಕೊಂಡು ಶೇರ್ ಮಾರ್ಕೆಟಲ್ಲಿ ದುಡ್ಡು ಎತ್ತಿದೆ. ನೋಡಿ, ಕಸ್ಟಮರ್ ಕಷ್ಟದಲ್ಲಿದ್ದಾರೆ, ಇನ್ವೆಸ್ಟರ್ ಕಷ್ಟದಲ್ಲಿದ್ದಾರೆ, ಕೊನೆಗೆ ಗೋರ್ಮೆಂಟು ಇದರಿಂದ ಕಷ್ಟ ಅನುಭವಿಸ್ತಾ ಇದೆ. ನಿಜವಾದಂಥ ಖತರ್ನಾಕ್ ಅಂದರೆ ಅದು ಓಲಾ ಕಂಪ್ನಿಯ CEO ಆದಂಥ ಭಾವಿಷ್ ಅಗರ್ವಾಲ್, ಈ ವಿಜಯ್ ಮಲ್ಯ, ನೀರವ್ ಮೋದಿ, ಅದು ಬಿಟ್ರೆ ಅದ್ಯಾವುದೋ ವಿನಿಮಿಂಗ್ ಶಾಸ್ತ್ರಿ, ಇವರೆಲ್ಲ ಬಿಟ್ಬಿಡಿ, ಇವರೆಲ್ಲ ಜೈಲ್ಗೆ ಹೋದ್ರು, ಕೆಲವರು ದೇಶ ಬಿಟ್ಟೋಡೋದ್ರು. ನಿಜವಾದ್ಲು ಅಂದರೆ ಇವನೇ ಎಲ್ರಿಗೂ ಮೋಸ ಮಾಡಿದ್ದಾನೆ. ಕಸ್ಟಮರ್ಗೆ ಮೋಸ ಮಾಡಿದ್ದಾನೆ, ಇನ್ವೆಸ್ಟರ್ಗೆ ಮೋಸ ಮಾಡಿದ್ದಾನೆ, ಕೊನೆಗೆ ಗೋರ್ಮೆಂಟಿಗೆ ಮೋಸ ಮಾಡಿದ್ದಾನೆ. ಆದರೂ ಕೂಡ ಆರಾಮಾಗಿ ಇವತ್ತು ದೇಶದಲ್ಲಿ ಓಡಾಡ್ಕೊಂಡು ನೆಮ್ಮದಿಯಾಗಿ ದಿನಕ್ಕೊಂದು ಇಂಟರ್ವ್ಯೂ ಕೊಡ್ಕೊಂಡು ಟ್ವಿಟ್ಟರಲ್ಲಿ ಟ್ವೀಟ್ ಮಾಡ್ಕೊಂಡು ಬೈಕೊಂಡು ಓಡಾಡ್ಕೊಂಡಿದ್ದಾನೆ. ಇವನೇ ನಿಜವಾದ ಖತರ್ನಾಕ್ ಅಂದರೆ ಇವನೇ. ಇವನ ಮೇಲೆ ಒಂದು ಫಿಲಮ್ ತೆಗಿಬೇಕು ಆದಷ್ಟು ಬೇಗ. 4ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಹೀರೋವಿಡಾ ಕಂಪ್ನಿ. ಹೀರೋವಿಡಾದವರು ಮೇ ತಿಂಗಳಲ್ಲಿ ಒಟ್ಟು 19,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ 21,800 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 11.3% ಇದೆ. ಹೀರೋವಿಡಾ ಕಂಪ್ನಿಯವರ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಏನಿದೆ V1 ಇರ್ಬೋದು ಅಥವಾ VX2 ಇರ್ಬೋದು, ಎರಡು ಕೂಡ ಚೆನ್ನಾಗೇ ಸೇಲ್ ಆಗ್ತಾ ಇದೆ. ಇತ್ತೀಚೆಗೆ ಇವರು ಫಾಸ್ಟ್ ಚಾರ್ಜಿಂಗ್ಗೆ ದುಡ್ಡು ಇಸ್ಕೊಳ್ಳೋಕೆ ಶುರು ಮಾಡಿದ್ರು. ಜನಕ್ಕೆ ಅದರಿಂದ ಅಂತ ಏನು ತೊಂದರೆ ಆಗಿಲ್ಲ. ಅಷ್ಟೇ ಅಲ್ಲದೆ ಹೀರೋವಿಡಾ ಕಂಪ್ನಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಅಮೆರಿಕಾದ ಝೀರೋ ಅನ್ನೋ ಕಂಪ್ನಿ ಜೊತೆ ಸೇರ್ಕೊಂಡು ಈ ವರ್ಷದ ಕೊನೆಯಷ್ಟೊತ್ತಿಗೆ ಎಲೆಕ್ಟ್ರಿಕ್ ಬೈಕ್ ನ ಕೂಡ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ರಾಯಲ್ ಎನ್ಫೀಲ್ಡ್ ಅವರು ಫ್ಲೈಯಿಂಗ್ ಫ್ಲೀ ಅನ್ನೋ ಹೆಸರಲ್ಲಿ ಎಲೆಕ್ಟ್ರಿಕ್ ಬೈಕ್ ನ ಲಾಂಚ್ ಮಾಡಿದ್ದಾರೆ. ಈಗ ಹೀರೋವಿಡಾ ಕಂಪ್ನಿಯವರು ಈ ವರ್ಷದ ಕೊನೆ ಒಳಗೆ ಎಲೆಕ್ಟ್ರಿಕ್ ಬೈಕ್ ನ ಲಾಂಚ್ ಮಾಡಬಹುದು. ಆಲ್ರೆಡಿ TVS ಅವರು ಅಲ್ಟ್ರಾವೈಲೆಟ್ ಕಂಪ್ನಿಯ ಮೂಲಕ ಎಲೆಕ್ಟ್ರಿಕ್ ಬೈಕ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ನೋಡೋಣ ಹೀರೋವಿಡಾ ಕಂಪ್ನಿಯವರು ಏನ್ ಝೀರೋ ಎಲೆಕ್ಟ್ರಿಕ್ ಬೈಕ್ ತರ್ತೀನಿ ಅಂತ ಹೊರಟಿದಾರಲ್ಲ, ಅದೇನೇ ಸಕ್ಸಸ್ ಆಗುತ್ತೆ ಇಲ್ವ ಅನ್ನೋದು ಮುಂದಿನ ದಿವಸಕ್ಕೆ ಗೊತ್ತಾಗುತ್ತೆ. ಬಟ್ ಒಂದು ವಿಷಯ ಹೇಳ್ಬಿಡ್ತೀನಿ, ಹೀರೋವಿಡಾದವರೇ, ನೀವು ಈಗ ಫಾಸ್ಟ್ ಚಾರ್ಜಿಂಗ್ಗೆ ದುಡ್ಡು ಇಸ್ಕೋತಾ ಇದ್ದೀರಾ, ದಯವಿಟ್ಟು ಫಾಸ್ಟ್ ಚಾರ್ಜಿಂಗ್ ಸರ್ವಿಸ್ನ ಸರಿಯಾಗಿ ಕೊಡಿ. ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ಗಳನ್ನ ದಯವಿಟ್ಟು ಆದಷ್ಟು ಬೇಗ ಸರಿ ಮಾಡಿ. ಅಷ್ಟೇ ಅಲ್ಲದೆ ನೀವೇನಾದ್ರೂ ಹೀರೋವಿಡಾ ಕಸ್ಟಮರ್ ಆಗಿದ್ರೆ ನಂದು ಒಂದೇ ಒಂದು ಪ್ರಶ್ನೆ, ನೀವು ಹೀರೋವಿಡಾ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಚಾರ್ಜ್ ಮಾಡಿದ್ರೆ ಜಾಸ್ತಿ ರೇಂಜ್ ಕೊಡುತ್ತಾ, ಇಲ್ಲ ಏತರಲ್ಲಿ ಹೋಗಿ ಫಾಸ್ಟ್ ಚಾರ್ಜಿಂಗ್ ಮಾಡಿದ್ರೆ ಜಾಸ್ತಿ ರೇಂಜ್ ಕೊಡುತ್ತಾ? ಯಾಕಂದ್ರೆ ತುಂಬಾ ಜನ ಏನ್ ಹೇಳೋದು ಅಂದ್ರೆ, ಹೀರೋವಿಡಾ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಹೋಗಿ ಏನಾದ್ರು ಚಾರ್ಜ್ ಮಾಡಿದ್ರೆ ರೇಂಜು ಜಾಸ್ತಿ ಕೊಡುತ್ತೆ, ಏತರಲ್ಲಿ ಕಮ್ಮಿ ಕೊಡುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 3ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಏತರ್ ಎನರ್ಜಿ. ಏತರ್ ಕಂಪ್ನಿಯವರು ಮೇ ತಿಂಗಳಲ್ಲಿ ಒಟ್ಟು 28,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ ಒಟ್ಟು 31,150 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 16% ಇದೆ. ಏತರ್ ಕಂಪ್ನಿಯವ್ರ ಗಾಡಿಗಳು ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಹತ್ತತ್ರ 30,000ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಈ ತಿಂಗಳು ಮಾರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾ ಇತ್ತೀಚೆಗೆ ಗೋವಾಗೆ ಹೋಗಿದೆ. ಗೋವಾದಲ್ಲಿ ನಾನು ನೋಡಿದಂಥ ಏಕೈಕ ಎಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ಅದು ಏತರ್ ಬಿಟ್ಟು ನಾನು ಇನ್ಯಾವ ಕಂಪ್ನಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ನಾನು ನೋಡಲಿಲ್ಲ. ಆಲ್ರೆಡಿ ಗೋವಾದಲ್ಲಿ ಓಲಾ ಬ್ಯಾನ್ ಆಗಿದೆ. TVS ಇದೆ, ಬಜಾಜ್ ಇದೆ, ಹೀರೋವಿಡಾ ಇದೆ, ಆದ್ರೆ ಯಾವ ಕಂಪ್ನಿ ಗಾಡಿಗಳನ್ನು ನಾನು ನೋಡಲಿಲ್ಲ. ನಾನು ನೋಡಿದ್ದು ಏಕೈಕ ಎಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ಅದು ಏತರ್ ಕಂಪ್ನಿ.
ಅಷ್ಟೇ ಅಲ್ಲದೆ ಗೋವಾದಲ್ಲಿ ತುಂಬಾ ಕಡೆ ಏತರ್ ಕಂಪ್ನಿಯ ಫಾಸ್ಟ್ ಚಾರ್ಜಿಂಗ್ ಇದೆ. ನಾನು ವಾಸ್ಕೋಡಿಗಾಮ ರೈಲ್ವೆ ಸ್ಟೇಷನ್ ಇಳಿದು ಆಚೆ ಬರ್ತಿದ್ದಂಗೆ ನಾನು ಒಂದು ಏತರ್ ಫಾಸ್ಟ್ ಚಾರ್ಜಿಂಗ್ ನೋಡಿದೆ. ಸೊ ಏತರ್ ಅಂತೂ ಗೋವಾದಲ್ಲಿ ನನ್ನ ಪ್ರಕಾರ ನಂಬರ್ 1 ಪ್ಲೇಸ್ ಅಲ್ಲಿ ಇರ್ಬೋದು. ಓಲಾ ಬ್ಯಾನ್ ಆಗಿದೆ. ನನ್ಗೆ ಒಂದು ಆಶ್ಚರ್ಯ ಆಗಿದೆ ಅಂದ್ರೆ ಹೀರೋ ವಿಡಾ ಇತ್ತು, TVS ಇತ್ತು, ಬಜಾಜ್ ಇತ್ತು. ಆ ಕಂಪ್ನಿಗಳ ಗಾಡಿಗಳು ಒಂದೂ ನಾನು ನೋಡ್ಲಿಲ್ಲ. ನಾನು ನೋಡಿದ ಒಂದೇ ಒಂದು ಏತರ್. ಅಷ್ಟೇ ಅಲ್ಲದೆ ಈ ತಿಂಗಳು ಏತರ್ ಅವರು EL ಕೂಡ ಲಾಂಚ್ ಮಾಡಬಹುದು ಅಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ EL ಲಾಂಚ್ ಮಾಡಿದ್ಮೇಲೆ ಎಷ್ಟು ರೇಟಲ್ಲಿ ಲಾಂಚ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಕಂಪ್ನಿ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಏತರ್ ಕಂಪ್ನಿಯವರ ರೇಟ್ ಬಂದು ಹತ್ತತ್ರ 2,10,000 2,20,000 ರೂಪಾಯಿ ತನಕ ಇದೆಯಂತೆ. ಈಗ ಯಾವುದೇ ಏತರ್ ಕಂಪ್ನಿಗೆ ಟಾಪ್ ಮಾಡಲ್ ತಗೋತೀನಿ ಅಂತ ಹೋದ್ರೆ 2ರಿಂದ 2.25 ಲಕ್ಷ ತನಕ ಇದೆಯಂತೆ. ಆದ್ರೂ ಕೂಡ ಜನ 31,150 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಂಡಿದ್ದಾರೆ. ನೀವು TVSಗೂ ಏತರ್ಗೂ ಕಂಪೇರ್ ಮಾಡಿದ್ರೆ ಹತ್ತತ್ರ ಮಿನಿಮಮ್ ಅಂದ್ರೆ ಒಂದು 50,000ರಿಂದ 60,000 ರೂಪಾಯಿ ಡಿಫ್ರೆನ್ಸ್ ಇದೆ. ಏತರ್ಗೂ ಬಜಾಜ್ಗೂ ಕಂಪೇರ್ ಮಾಡಿದ್ರೆ ಹತ್ತತ್ರ ಒಂದು 70,000 ರೂಪಾಯಿ ಡಿಫ್ರೆನ್ಸ್ ಇದೆ. ಆದ್ರೂ ಕೂಡ ಜನ ಏತರ್ ಕಂಪ್ನಿ ಗಾಡಿಗಳನ್ನೇ ಜಾಸ್ತಿ ತಗೋತಾ ಇದ್ದಾರೆ. ಯಾಕಂದ್ರೆ ಪ್ರೀಮಿಯಂ ವಿತ್ ಕಂಫರ್ಟ್ ಅಂತೀವಲ್ಲ, ಅಷ್ಟೇ ಅಲ್ಲದೆ ಕ್ವಾಲಿಟಿ, ಪ್ರೀಮಿಯಂ, ಕಂಫರ್ಟ್ ಮತ್ತೆ ಸರ್ವಿಸ್ ಮತ್ತೆ ಫ್ಯೂಚರ್ ಇವಿಷ್ಟುವೇ ಇರುವಂತ ಏಕೈಕ ಗಾಡಿ ಇಂಡಿಯಾದಲ್ಲಿ ಅಂದ್ರೆ ಅದು ಏತರ್. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. 2ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಬಜಾಜ್ ಚೇತಕ್ ಅವರು ಮೇ ತಿಂಗಳಲ್ಲಿ 39,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ ಒಟ್ಟು 43,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 22% ಇದೆ. ಬಜಾಜ್ ಚೇತಕ್ ಗಾಡಿಗಳು ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಆದ್ರೆ ಇವರಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ, ಒಂದೇ ಮಾಡಲು ಬಜಾಜ್ ಚೇತಕ್ ಒಂದು ಮಾಡಲ್ ಇದೆ, ಅದನ್ನೇ ಬೇರೆ ಬೇರೆ ಸೀರೀಸ್ ಅಲ್ಲಿ 2501, 3501, 3301 ಈ ರೀತಿ ಬೇರೆ ಬೇರೆ ಸೀರೀಸ್ ಅಲ್ಲಿ ಒಂದ್ ಸ್ವಲ್ಪ ಅಪ್ಗ್ರೇಡು ಡಿಗ್ರೇಡ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇವರು ಹೊಸ ಮಾಡೆಲ್ಗಳು ಬಿಡ್ತಾ ಇಲ್ಲ. ಹೇಗೆ TVS ಅಲ್ಲಿ ಆರ್ಬಿಟ್ರ್ ಇದೆ, iQube ಇದೆ, X ಇದೆ, ಏತರಲ್ಲಿ ರಿಸ್ದಾ ಇದೆ, 450 ಇದೆ, ಈಗ ಹೊಸದಾಗಿ EL ಬರ್ತಾ ಇದೆ, ಹೀರೋ ವಿಡಾದಲ್ಲಿ V1 ಇದೆ, VX2 ಇದೆ. ಈ ರೀತಿ ಬಜಾಜ್ ಅವರು ಕೂಡ ಚೇತಕ್ ಬಿಟ್ಟು ಬೇರೆ ಬೇರೆ ಮಾಡೆಲ್ಗಳನ್ನ ಬಿಡಬೇಕು, ಆಗ ಮಾತ್ರ ಜನ ಇನ್ನೂ ಸೇಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಬಜಾಜ್ ಚೇತಕ್ ಅವರು ನಂಬರ್ 1 ಪ್ಲೇಸ್ಗೆ ಬರ್ತಾರೆ. ಹತ್ತತ್ರ 1 ವರ್ಷದಿಂದ ಕೂಡ ಬಜಾಜ್ ಅವರು 2ನೇ ಪ್ಲೇಸಲ್ಲೇ ಇದ್ದಾರೆ. ಬಜಾಜ್ಗೂ ಮತ್ತು TVSಗೂ ಬರೀ ಏನೊಂದು 4,000ರಿಂದ 5,000 ಗಾಡಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಇವರು ಎಲ್ಲಿವರೆಗೂ ಕೂಡ ಹೊಸ ಮಾಡೆಲ್ನ ಲಾಂಚ್ ಮಾಡೋದಿಲ್ಲ, ಅಲ್ಲಿವರೆಗೂ ಇವರು 2ನೇ ಪ್ಲೇಸಲ್ಲೇ ಇರ್ತಾರೆ. ಯಾವಾಗ ಇವರು ಹೊಸ ಮಾಡೆಲ್ಗಳನ್ನ ಲಾಂಚ್ ಮಾಡ್ತಾರೆ ಆಗ ಆಟೋಮೆಟಿಕ್ ಆಗಿ ಇವರು ಮೊದಲನೇ ಪ್ಲೇಸ್ಗೆ ಹೋಗ್ತಾರೆ. ಬಜಾಜಲ್ಲಿ ಯಾಕೆ ಇಷ್ಟೊಂದು ಗಾಡಿ ಸೇಲ್ ಆಗ್ತಾ ಇದೆ, ಪ್ರತಿ ತಿಂಗಳು ಹತ್ತತ್ರ 40,000ರಿಂದ 45,000 ಗಾಡಿ ಸೇಲ್ ಆಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಡಿಸ್ಟ್ರಿಬ್ಯೂಷನು. ಬಜಾಜ್ ಅವರು ಆಲ್ ಓವರ್ ಇಂಡಿಯಾ ಇವರ ಶೋರೂಮ್ಗಳು, ಸರ್ವಿಸ್ ಸೆಂಟರ್ಗಳು ಇರೋದ್ರಿಂದ ಈಸಿಯಾಗಿ ಇವ್ರ ಗಾಡಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾನು ಇತ್ತೀಚೆಗೆ ಒಂದು ಸರ್ವೆ ಮಾಡಿದೆ. ಅದರಲ್ಲಿ ಜನರಿಗೆ ನಾನು ಒಂದು ಕ್ವಶನ್ ಕೇಳಿದೆ, 2026ರಲ್ಲಿ ಯಾವ ಕಂಪ್ನಿಯ EV ಗಾಡಿ ತಗೊಳ್ತೀರಾ ಅಂತೇಳಿ. ಅದರಲ್ಲಿ 128 ಜನ ವೋಟ್ ಮಾಡಿದ್ರು. ಅದರಲ್ಲಿ ಏತರ್ಗೆ 38%, TVSಗೆ 30%, ಹೀರೋ ವಿಡಾಗೆ 17%, ಬಜಾಜ್ಗೆ ಎಷ್ಟು ಕೊಡ್ತಾ ಸಿಕ್ಕಿದ್ದು ಕೇವಲ 16%. ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋದೇ ಬಜಾಜ್. ನನಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಬಜಾಜ್ ನೋಡಿದ್ರೆ ಇಲ್ಲಿ ನಂಬರ್ 2 ಪ್ಲೇಸ್ ಅಲ್ಲಿ ಇದ್ರೆ, ಆದ್ರೆ ಕರ್ನಾಟಕದಲ್ಲಿ ಬಜಾಜ್ ಅನ್ಕೊಳ್ಳೋ ಮಟ್ಟಿಗೆ ಸೇಲ್ ಆಗ್ತಿಲ್ಲ. ಏತರ್ ಜಾಸ್ತಿ ಸೇಲ್ ಆಗುತ್ತೆ, TVS ಆಗುತ್ತೆ, ಅದು ಬಿಟ್ರೆ ಹೀರೋ ವಿಡಾ ಸೇಲ್ ಆಗುತ್ತೆ. ಬಜಾಜ್ ಗಾಡಿಗಳು ಕಂಪೇರ್ ಮಾಡಿದ್ರೆ, ಈ 3 ಕಂಪ್ನಿಗೂ ಕಂಪೇರ್ ಮಾಡಿದ್ರೆ ಬಜಾಜ್ ಚೇತಕ್ ಗಾಡಿ ಕಮ್ಮಿ ಸೇಲ್ ಆಗ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಇತ್ತೀಚೆಗೆ ನಾನು ಮಾಡಿದಂಥ ಸರ್ವೇಲಿ ಕೇವಲ 16% ಓಟು ಬಜಾಜ್ ಕಂಪ್ನಿಗೆ ಸಿಕ್ಕಿದೆ. ಈಗ ನಂಬರ್ 1 ಪ್ಲೇಸ್ ನೋಡೋದಾದ್ರೆ TVS ಕಂಪ್ನಿ ನಂಬರ್ 1 ಪ್ಲೇಸಲ್ಲಿದೆ. TVS ಕಂಪ್ನಿಯವರು ಮೇ ತಿಂಗಳಲ್ಲಿ 42,300 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಜೂನ್ ತಿಂಗಳಲ್ಲಿ ಬರೋಬ್ಬರಿ 47,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 24% ಇದೆ. ನನ್ನ ಹತ್ರ ಈಗಾಗಲೇ TVS iQube ನ S ಮಾಡೆಲ್ ಗಾಡಿ ಇದೆ. ಇತ್ತೀಚೆಗೆ ನಾ ಆ ಗಾಡಿನ ಒಟ್ಟು 50,000 ಕಿಲೋಮೀಟರ್ ಓಡಿಸಿದ್ದೀನಿ. ಅದ್ರ ಬಗ್ಗೆ ಆದಷ್ಟು ಬೇಗ ರಿವ್ಯೂ ವಿಡಿಯೋ ಬರುತ್ತೆ. ಈಗ ನನ್ನ ಹತ್ರ ಇರುವಂಥ TVS iQube ಗಾಡಿನ ಒಟ್ಟು 50,000 ಕಿಲೋಮೀಟರ್ ಓಡಿಸಿದ್ದೀನಿ. ಇದುವರೆಗೆ ನನಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬಂದಿಲ್ಲ. ಈಗ ಯಾರಾದರೂ ನನಗೆ ಬಂದು ಯಾವ ಕಂಪ್ನಿ ಗಾಡಿ ತೊಗೊಳ್ತೀರಾ ಅಂತ ನನಗೆ ಕೇಳೋದಾದರೆ ನಾನು ಓಪನ್ ಆಗಿ ರೆಕಮೆಂಡ್ ಮಾಡೋದು TVS ಕಂಪ್ನಿ. ಯಾಕಂದರೆ ನಾನು ಈಗಾಗಲೇ 50,000 ಕಿಲೋಮೀಟರ್ ಓಡಿಸಿರೋದ್ರಿಂದ ನನ್ನ ಅನುಭವದ ಮೇಲೆ ನಾನು ಇನ್ನೊಬ್ರಿಗೆ ನಾನು ರೆಕಮೆಂಡ್ ಮಾಡ್ಬೋದು. ಹೌದು ಸರ್ TVS ತೊಗೊಳ್ಳಿ, ನಾನು ಈಗಾಗಲೇ 50,000 ಕಿಲೋಮೀಟರ್ ಓಡಿಸಿದ್ದೀನಿ, ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದಿಲ್ಲ, ಸೊ ನೀವು ಕೂಡ ತೊಗೊಳ್ಳಿ ಅಂತ ನಾನು ಹೇಳ್ಬೋದು. ಅಷ್ಟೇ ಅಲ್ಲದೆ ನಾನು ಮಾಡಿರೋ ಇತ್ತೀಚೆಗೆ ಸರ್ವೆ 2 ಸರ್ವೆ ಮಾಡಿದ್ದೀನಿ. 2 ಸರ್ವೆಲ್ಲೂ ಕೂಡ TVSಗೆ ಒಳ್ಳೆ ವೋಟಿಂಗ್ ಬಂದಿದೆ. 2026ರಲ್ಲಿ ಯಾವ ಕಂಪ್ನಿಯ ಗಾಡಿ ತೊಗೊಳ್ತೀರಾ ಅಂತ ಅಂದಾಗ TVSಗೆ 30% ಅಷ್ಟು ಜನ ವೋಟ್ ಮಾಡಿ 2ನೇ ಪ್ಲೇಸಲ್ಲಿದೆ. ಹಾಗೆ ಇನ್ನೊಂದು ಸರ್ವೆ ಮಾಡಿದೆ, ಅದರಲ್ಲಿ ಯಾವ ಕಂಪ್ನಿಯ ಸರ್ವಿಸ್ ಚೆನ್ನಾಗಿದೆ ಅಂತೇಳಿ. ಅದರಲ್ಲಿ 45% ಅಷ್ಟು ಜನ TVS ಕಂಪ್ನಿಯ ಸರ್ವಿಸ್ ಏನಿದೆ ಅದು ಚೆನ್ನಾಗಿದೆ ಅಂತ ವೋಟ್ ಮಾಡಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಏತರ್ ಕಂಪ್ನಿಗೆ 29% ವೋಟ್ ಸಿಕ್ಕಿದೆ.
ಸೊ ನಾನು ಏನು ಸರ್ವೆ ಮಾಡಿದ್ದೀನಿ ಅದರಲ್ಲೂ ಕೂಡ ನನಗೆ ಟಿ ವಿ ಎಸ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ನಾನು ಪರ್ಸ್ನಲ್ ಆಗಿ ಕಳೆದ 3 ವರ್ಷದಿಂದ ಟಿ ವಿ ಎಸ್ ಐಕ್ಯೂಬ್ ಎಸ್ ಮಾಡಲ್ ಗಾಡಿ ಓಡಿಸಿದ್ದೀನಿ. ಅದರಲ್ಲೂ ಕೂಡ ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಸೊ ನಾನು ಪರ್ಸ್ನಲ್ ಆಗಿ ಟಿ ವಿ ಎಸ್ ಕಂಪ್ನಿ ಗಾಡಿನ ರೆಕಮೆಂಡ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಟಿ ವಿ ಎಸ್ ಅವರು ಕಳೆದ 1.5 ವರ್ಷದಿಂದ ಕೂಡ ನಂಬರ್ 1 ಪ್ಲೇಸಲ್ಲಿ ಇದ್ದಾರೆ. ಈಗ ಆಲ್ರೆಡಿ ಅವರು 47,000 ಗಾಡಿ ಮಾರಾಟ ಮಾಡಿದ್ದಾರೆ. ನನ್ನ ಪ್ರಕಾರ ನಾನು ಒಂದೇ ಒಂದು ವಿಷಯ ಹೇಳೋದು ಟಿ ವಿ ಎಸ್ ಅವರಿಗೆ, ಯಾವಾಗ ಟಿ ವಿ ಎಸ್ ಕಂಪ್ನಿಯವರು ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೋ ಆಗ ಈ ನಂಬರ್ ಡಬಲ್ ಆಗುತ್ತೆ. ಕನಿಷ್ಠ ಅಂದರೂ ತಿಂಗಳು 1 ಲಕ್ಷ ಗಾಡಿ ಟಿ ವಿ ಎಸ್ ಕಂಪ್ನಿಯವರು ಮಾರಾಟ ಮಾಡ್ಬೋದು. ಎಲ್ಲಿವರೆಗೂ ಅವರು ಫಾಸ್ಟ್ ಚಾರ್ಜಿಂಗ್ ಕೊಡೋದಿಲ್ಲ ಅಲ್ಲಿವರೆಗೂ ಕೂಡ ಇವರ ಸಂಖ್ಯೆ 50,000 ಒಳಗಡೆನೇ ಇರುತ್ತೆ. ಯಾವತ್ತು ಇವರು ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೋ ಆವಾಗ ಈ ನಂಬರ್ ಡಬಲ್ ಆಗುತ್ತೆ. ಮಿನಿಮಮ್ ಅಂದರೂ ತಿಂಗಳಿಗೆ 1 ಲಕ್ಷ ಗಾಡಿನ ಟಿ ವಿ ಎಸ್ ಕಂಪ್ನಿಯವರು ಆರಾಮಾಗಿ ಮಾರಾಟ ಮಾಡ್ಬೋದು. ಈಗ ಎಲೆಕ್ಟ್ರಿಕ್ ಬೈಕ್ಗಳನ್ನ ನೋಡೋದಾದರೆ ಒಬೆನ್ ಎಲೆಕ್ಟ್ರಿಕ್ ಅವರು ಜೂನ್ ತಿಂಗಳಲ್ಲಿ ಒಟ್ಟು 440 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಅಲ್ಟ್ರಾವೈಲೆಟ್ ಅವರು ಒಟ್ಟು 470 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ರಿವಾಲ್ಟ್ ಮೋಟಾರ್ಸ್ ಅವರು ಒಟ್ಟು 880 ಎಲೆಕ್ಟ್ರಿಕ್ ಬೈಕ್ನ ಜೂನ್ ತಿಂಗಳಲ್ಲಿ ಮಾರಾಟ ಮಾಡಿದ್ದಾರೆ. ಈಗ ನಾವು ಎಲೆಕ್ಟ್ರಿಕ್ ಕಾರ್ನ ನೋಡೋದಾದರೆ ಫಸ್ಟ್ ಟೈಮು ಇಂಡಿಯಾದಲ್ಲಿ ಒಂದು ತಿಂಗಳಿಗೆ 30,000ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಕಾರ್ಗಳು ಮಾರಾಟ ಆಗಿದೆ. ಮೊದಲನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಟಾಟಾ ಕಂಪ್ನಿ. ಟಾಟಾ ಕಂಪ್ನಿಯವರು ಒಟ್ಟು 12,023 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಎರಡನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಮಹೇಂದ್ರ ಎಲೆಕ್ಟ್ರಿಕ್ ಅವರು. ಮಹೇಂದ್ರ ಎಲೆಕ್ಟ್ರಿಕ್ ಅವರು ಒಟ್ಟು 7,645 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಮೂರನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಎಮ್ ಜಿ ಮೋಟರ್ ಅವರು. ಎಮ್ ಜಿ ಮೋಟರ್ ಅವರು ಒಟ್ಟು 5,785 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಮಾರುತಿ ಸುಜುಕಿ. ಮಾರುತಿ ಸುಜುಕಿಯವರು ಒಟ್ಟು 1,896 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಈ ಮುಖಾಂತರ ಮೊದಲನೇ ಮತ್ತು ಎರಡನೇ ಪ್ಲೇಸಲ್ಲಿ ಇಂಡಿಯಾದ ಕಂಪ್ನಿಗಳಾದಂಥ ಟಾಟಾ ಮತ್ತು ಮಹೇಂದ್ರ ಇದೆ. ಹಾಗೆಯೇ ಎಮ್ ಜಿ ಮೋಟರು ಮೂರನೇ ಸ್ಥಾನದಲ್ಲಿದೆ. ಎಮ್ ಜಿ ಮೋಟರಲ್ಲಿ JSW ಕಂಪ್ನಿಯವರು 35% ಸ್ಟೇಕ್ ಇಟ್ಕೊಂಡಿದ್ದಾರೆ. ಆದ್ದರಿಂದ ಇದೊಂದು ರೀತಿ ಇದು ಕೂಡ ಒಂಥರ ಇಂಡಿಯನ್ ಕಂಪ್ನಿನೇ. ಇದು ಈ ತಿಂಗಳ EV ಸೇಲ್ ರಿಪೋರ್ಟು ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನಮಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ. ಅಷ್ಟೇ.